ಗಾಂಧಿ ಪ್ರತಿಮೆ ಮುಂದೆ ಹೋಗಿ ಇಡೀ ಸಂಪುಟನೇ ಹೋಗಿ ಕೂತ್ಕೋತಾರೆ. ಈ ದೇಶಕ್ಕೆ ಅನ್ನ ಆಗ್ತಾ ಇರೋ ರೈತನಿಗೆ ತೊಂದರೆ ಆಯ್ತಾ ಇದೆ ಅಂದ್ರೆ ಒಬ್ಬನ ಕಿವಿ ಕೊಡೋದಿಲ್ಲ. ಅಯ್ಯೋ ಮಾಮೂಲಿ ಅಲ್ವಾ ಅದೆಲ್ಲ, ರೇಷನ್ ಕೊಡ್ತಾವಿ, 2,000 ರೂಪಾಯಿ ಕೊಡ್ತಾವಿ. ಬಸ್ ಫ್ರೀ ಅದೇ ಅಂದ್ರೆ ಇವತ್ತು ಇದೇ ಹಾಕ್ಬಿಟ್ರು ನನ್ಗೆ, ಅಲ್ಲಿ ಬಸ್ ಹತ್ತಕ್ಕಾಗ್ಲಿಲ್ಲ. ಆ ತರ ಆಯ್ತಾ ಇದೆ. ಈ ಅಂತ ಸಂದರ್ಭದಲ್ಲಿ ಯಾವ ಸಚಿವನೇ ಆಗಲಿ, ಯಾವ MLA ಆಗಲಿ, 2 ವರ್ಷದಲ್ಲಿ ನಿಮಗೆ ಶಾಶ್ವತವಾದ ಪರಿವಾರ ಕೊಡ್ತೀನಿ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು. ಒಬ್ರ ಕೈಲೂ ಮಾತಾಡ್ಸ್ಕೊಡ್ದೆ ಹೋದ್ರು ನಮ್ಮ ಕನ್ಸಲ್ಟ್ MLA ಅವರು. ಯಾರೋ ಅವರೇ ಮಾತಾಡ್ಕೊಂಡ್ರು ಹೋದ್ರು. 2.5 ವರ್ಷ ಆಯ್ತಾ ಇದೆ. ಅವ್ರ ಆನೆ ಬೆಳೆದಂಗೆ ಅವರೇ ಆಯ್ತಾವ್ರೆ, ರೈತರೆಲ್ಲ ಇಲ್ಸ್ ಆಯ್ತಾವ್ರೆ. ಫಾರಿನ್ ಹೋಗುದು, ಅಲ್ಲೆಲ್ಲ ಅವ್ರು ಮಾತಾಡ್ಕೊಳ್ಳೋದು, ಅಲ್ಲೆಲ್ಲ ಡೆಲ್ಲಿಗೆ ಹೋಗುದು, ಅಲ್ಲೆಲ್ಲ ಮಾತಾಡ್ಕೊಳ್ಳೋದು. ಇಲ್ಲಿ ರೈತರು ಸಾಯ್ತಾರ ನೋಡಿ. ಇಲ್ಲಿ ಯಾವ ಇಲಾಖೆ ಆಗಲಿ, ಡಾಕ್ಟ್ರೇ ಆಗಲಿ, ಇಂಜಿನಿಯರ್ ಆಗಲಿ, ಅಥವಾ ಪೊಲೀಸ್ ಇಲಾಖೆ ಆಗಲಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯವರು ಇದ್ದಾರೆ. ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ, ಸ್ವರ್ಗಕ್ಕೆ ಹೋಗೋನು ಒಬ್ಬನೇ ರೈತ. ಇವತ್ತು ಟೊಮೆಟೊ ಬೆಳಿತಾನೆ, ರೇಟ್ ಸಿಗೋದಿಲ್ಲ, ರೋಡ್ ಸುರಿತಾನೆ, ಮೋರಿಗೆ ಸುರಿತಾನೆ, ದನಗಳಿಗೆ ಹಾಕ್ತಾನೆ, ಫ್ರೀ ಕಿತ್ಕೊ ಹೋಗ್ಬಿಡ್ತಾನೆ. ಆದ್ರೂ ಇನ್ನೊಂದ್ ಸಾರಿಗೆ ಟೊಮೆಟೊ ಬೆಳಿಕ್ ಹೋಗ್ತಾನೆ. ಯಾಕೆಂದ್ರೆ 3 ಕಾಸು ಸಿಕ್ಕದೇನೋ ಅಂತ. ಸ್ವರ್ಗಕ್ಕೆ ಹೋಗೋನೊಬ್ಬ ಅಂದ್ರೆ ರೈತ. ಇನ್ಯಾರು ಸ್ವರ್ಗಕ್ಕೆ ಹೋಗೋದು ಎಲ್ಲ ಕೆಟ್ಟ ಯೋಚನೆ ಮಾಡಿ 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 ಮಳೆಗಾಲ ಹೋಗಿ ಅಟ್ಟ ಸೇರ್ಕೊಂಡ್ಬಿಟ್ಟದೆ. ನೀರೆಲ್ಲ ಹಿಂಗೋಗವೆ, ಆನೆಗಳೆಲ್ಲ ಊರಿಗೆ ಬರ್ತಾವೆ, ತೊಟ್ಟಿ ನೀರಿದ್ದಾವೆ ಅಂತ ಸೊಂಡ್ಲು ತುರುಕ್ತಾವೆ. ಯಾರು ನೋಡ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಒಂದು ಮಾತು ಹೇಳಿದ್ರು ನಮ್ಮ ದೇಶಕ್ಕೆ ಬಂದಾಗ, ಇಂಥ ಸಮೃದ್ಧವಾದ ರಾಷ್ಟ್ರ ದೇಶದಲ್ಲಿ ಇದೆ ಅದೇ ಅಂದ್ರೆ ಈ ಪ್ರಪಂಚದಲ್ಲಿ ಭಾರತ ಅಂದ. ಯಾಕಂದ ಅಂದ್ರೆ ಇಲ್ಲಿ ಚಿನ್ನ ಬೆಳ್ಳಿ ಹಾಕೋತಾವ್ರೆ, ದುಡ್ಡು ಮಡ್ಗವ್ರೆ, ಬೇಕಾದಷ್ಟು ಕಾರ್ಖಾನೆ ಮಡ್ಗವ್ರೆ. ಅದಕ್ಕೆಲ್ಲ ಏನಂದಿಲ್ಲ ಅವರು. ಇಷ್ಟು ಜನ ಇದ್ರು, ಇಷ್ಟು ಜನಸಂಖ್ಯೆ ಇದ್ರು ಇವ್ರಿಗೆ ಅನ್ನ ಆಗ್ತಾವ್ರಲ್ಲ ರೈತ ಎಷ್ಟು ಬೆಳೀತಾ ಇದನು, ಇದು ಸಮೃದ್ಧ ರಾಷ್ಟ್ರ ಅಂದ್ರು. ಇದು ಸಮೃದ್ಧ ರಾಷ್ಟ್ರ ಅಂತ ರೈತರ ಕೊಡ್ತಾ ಕೂತಿದ್ದೀರಿ. 14 ವರ್ಷ ಆಯ್ತು ಬೆಳೆ ಬೆಳೆದೆ, 14 ವರ್ಷ ಆಯ್ತು ಬೆಳೆ ಬೆಳೆದೆ. ಏನಾರ ಬೆಳಕ್ ಹೋಗುವ ಅಂತ ಅಂದ್ರೆ ಜಮೀನ್ ಹತ್ರಕ್ಕೆ ಹೋಗೋಕೆ ಭಯ. ಮೊನ್ನೆ 4 ದಿವಸದಲ್ಲಿ ತೋಟಕ್ಕೆ ಹೋಗಿನಿ, 6:15 ಗಂಟೆಯಲ್ಲಿ ಮೋಟರ್ ಸ್ಟಾರ್ಟ್ ಮಾಡುವ ಅಂತ ಹೋಯ್ತಾ ಇದೆ ಆನೆ. ಹಿಂದಕ್ಕೆ ಬಿದ್ದೋಡ್ದೆ ನಾನು. ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಸನ್ಮಾನ ಮಾಡಕ್ ಬಂದಾಗ MP ಅವರಾದಾಗ ಅವ್ರಿಗೆ ವಿಚಾರ ಹೇಳಿದೆ, ಸರ್ 2 ಸಾರಿ ನನಗೆ ಆನೆ ಸಿಕ್ಕಿ ಬಚಾವಾಗಿ ಬಂದಿದ್ದೀನಿ, ಇದನ್ನಾದ್ರೂ ನೀವು ಇದ್ ಮಾಡಿ ಅಂದ್ರು. ಅಲ್ಲೆಲ್ಲ ಬ್ಯಾರಿಕೇಡ್ ಮಾಡ್ತಾ ಇದೀವಿ, ರೈಲ್ವೆ ಕಂಬಿಗಳಿಗೆಲ್ಲ ಆರ್ಡರ್ ಮಾಡಿದೀನಿ, ಕೊಡ್ತಾ ಇದೀವಿ ಅಂತ ಅವ್ರು ಹೇಳಿದ್ರು. ಏನ್ ರೈಲ್ವೆ ಕಂಬಿನ ವರ್ಷಕ್ಕೊಮ್ಮೆ ನಿರ್ತಾ ಇದಾರೆ? ವರ್ಷಕ್ಕೊಮ್ಮೆ ರೈಲ್ವೆ ಕಂಬಿನ ಅಲ್ಲ ರೈಲ್ವೆ ಕಂಬಿ ಎಷ್ಟು ವರ್ಷದಿಂದ ನಿರ್ತಾ ಇದಾರೋ? ವರ್ಷಕ್ಕೊಮ್ಮೆ ನೆಟ್ಕೊಂಡು ಹೋಗ್ತಾ ಇದಾರ. ಇನ್ನೂ ರೈಲ್ವೆ ಕಂಬಿ ನೆಟ್ಟಾಗ್ಲಿಲ್ವಾ? ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.